ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದೇ ಒಂದು ವಸ್ತುನ ಬಳಸ್ಕೊಂಡು ಐಸ್ ಕ್ಯಾಂಡಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಏನು ಖರ್ಚಾಗೋದಿಲ್ಲ. 10 ರೂಪಾಯಿ ಇದ್ದರೆ ಸಾಕು. ಮನೆಯಲ್ಲಿ ನಾರ್ಮಲ್ ಆಗಿ ಕ್ಯಾಂಡಿನ ತಿಂದಿರೋ ಸ್ಟಿಕ್ಗಳಿರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಈ ಕ್ಯಾಂಡಿಗಳನ್ನ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಈ ಕ್ಯಾಂಡಿನ ಹೇಗೆ ಮಾಡೋದು ನೋಡೋಣ. ನಾನು 2 ಮಾಜಾ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಇದು ಒಂದಕ್ಕೆ 10 ರೂಪಾಯಿ ಬೀಳುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮನೆಯಲ್ಲಿ ಜಾಸ್ತಿ ಮಕ್ಕಳು ಇರ್ತಾರೆ, ಅಂಥವ್ರಿಗಾದರೆ ಹೋಲ್ ಪ್ಯಾಕ್ನ ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಅದು 12 ಪ್ಯಾಕೆಟ್ಸ್ ಬರುತ್ತೆ 100 ರುಪೀಸ್ಗೆ. ನಾನು ಈ ಮಾಜಾ ಪ್ಯಾಕೆಟ್ ಮೇಲೆ ಚಾಕುವಿನ ಸಹಾಯದಿಂದ ಈ ರೀತಿ ಹೋಲ್ನ ಮಾಡ್ಕೋತಾ ಇದ್ದೀನಿ. ಚಿಕ್ಕದಾಗಿ ಮಾಡ್ಕೋಬೇಕು, ಜಾಸ್ತಿ ಅಗಲ ಆಯಿತು ಅಂದರೆ ಸ್ಟಿಕ್ಕು ನೀಟಾಗಿ ಕೂರೋದಿಲ್ಲ. ನಂತರ ನಾನು ಒಂದು ಐಸ್ ಕ್ಯಾಂಡಿ ಸ್ಟಿಕ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಮನೆಗೆ ಕ್ಯಾಂಡಿಗಳನ್ನ ತಂದಿರ್ತೀವಿ. ಈ ರೀತಿ ಸ್ಟಿಕ್ ಅಂತೂ ಬಿಸಾಕಬೇಡಿ, ಇಟ್ಕೊಂಡ್ರೆ ಈ ರೀತಿ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಎರಡಕ್ಕೂ ನಾನು ಕ್ಯಾಂಡಿ ಸ್ಟಿಕ್ಗಳನ್ನ ಹಾಕಿಬಿಟ್ಟು ಫ್ರೀಝರ್ನಲ್ಲಿ ಇಡ್ತೀನಿ. ಇದನ್ನು ಏನಿಲ್ಲ ಅಂದರೂ 6 to 8 ಅವರ್ಸು ಫ್ರೀಝರ್ನಲ್ಲಿ ಇಡಬೇಕು. 8 to 6 ಅವರ್ಸು ಫ್ರೀಝರ್ನಲ್ಲಿ ಇಟ್ಟಾದ ನಂತರ ಇದು ಗಟ್ಟಿಯಾಗಿದೆ. ಇದನ್ನು ಒಂದ್ಸಲ ಈ ರೀತಿ ಕೈನ ಸಹಾಯದಿಂದ ರಬ್ ಮಾಡಿ 1 ನಿಮಿಷ ಹಾಗೆ ಇಟ್ಟು ಪ್ಯಾಕೆಟ್ನ ಕಟ್ ಮಾಡಿ ಕ್ಯಾಂಡಿನ ಓಪನ್ ಮಾಡ್ಕೊಳ್ಳಿ. ಅಥವಾ ಈ ಪ್ಯಾಕೆಟ್ ಮೇಲೆ ನೀರನ್ನು ಹಾಕಿ 1 ನಿಮಿಷ ಇಟ್ಟು ಪ್ಯಾಕೆಟ್ನ ಓಪನ್ ಮಾಡಿದ್ರೂ ಕ್ಯಾಂಡಿಗಳು ಚೆನ್ನಾಗಿ ಬರುತ್ತೆ. ನಾನಿವಾಗ ಸಿಸರಿಂದ ಈ ಪ್ಯಾಕೆಟ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಮೊದಲು ಈ ರೀತಿ ಕಾರ್ನರ್ ಇರುತ್ತಲ್ಲ, ಅದನ್ನು ಓಪನ್ ಮಾಡಿ ಅದನ್ನು ಕಟ್ ಮಾಡಿಬಿಡಿ ಫಸ್ಟು. ಇಲ್ಲಾಂದರೆ ಪ್ಯಾಕೆಟ್ನ ಕಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಕಾರ್ನರ್ ಕಟ್ ಮಾಡಿದ್ಮೇಲೆ ಮಧ್ಯದಲ್ಲಿ ಈ ರೀತಿ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಪ್ಯಾಕೆಟ್ನ ಈಸಿಯಾಗಿ ಓಪನ್ ಮಾಡ್ಕೋಬೋದು. ನೋಡಿ, ಈ ರೀತಿ ತೆಗೆದ್ರೆ ಆರಾಮಾಗಿ ಬಂದುಬಿಡುತ್ತೆ. ನಾವು ಪ್ಯಾಕೆಟ್ ಕೆಳಗಡೆ ಹೇಗೆ ಕಟ್ ಮಾಡಿದ್ವಿ ಅದೇ ರೀತಿ ಮೇಲ್ಗಡೆ ಸಹ ಕಾರ್ನರ್ನ ಕಟ್ ಮಾಡಿ ಮತ್ತೆ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಮೇಲ್ಗಡೆಯಿಂದನೂ ನೀಟಾಗಿ ಓಪನ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಐಸ್ ಕ್ಯಾಂಡಿಗಳು ಅಂತ. ಅದು 10 ರೂಪಾಯಿನಲ್ಲಿ ಇಷ್ಟು ದೊಡ್ಡ ಕ್ಯಾಂಡಿಗಳನ್ನ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಲ್ವಾ ಮನೆಯಲ್ಲೇ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.